ನಮಸ್ಕಾರ ವೀಕ್ಷಕರೇ. ಯೋಗ ನಿದ್ರೆಗೆ ತಮಗೆಲ್ಲರಿಗೂ ಸ್ವಾಗತ. ಯೋಗ ನಿದ್ರೆಗೂ ಮುಂಚೆ ನಿಮ್ಮ ಸುತ್ತಲ ಪರಿಸರದ ಮೇಲೆ ಒಂದು ಗಮನ ಇರಲಿ. ಶುಚಿಯಾಗಿರುವಂತಹ ಒಂದು ಮ್ಯಾಟ್, ಹಾಗೆ ಶುಚಿಯಾಗಿರ್ತಕ್ಕಂತಹ ಒಂದು ಜಾಗ, ಹಾಗೆ ಸುತ್ತಲ ಪ್ರಪಂಚ ಆದಷ್ಟು ಶಾಂತವಾಗಿರಲಿ. ಈಗ ನಿಧಾನವಾಗಿ ನೀವು ಆರಿಸಿಕೊಂಡಂತಹ ಜಾಗದಲ್ಲಿ ಮ್ಯಾಟನ್ನು ಹಾಸಿ ನಿಮ್ಮ ಬೆನ್ನಿನ ಮೇಲೆ ಆರಾಮದಾಯಕವಾಗಿ ಮಲಗಿ. ಕೈಗಳು ದೇಹದಿಂದ ಸ್ವಲ್ಪ ದೂರದಲ್ಲಿ ಇರಲಿ, ಹಾಗೆ ಅಂಗೈಗಳು ಮೇಲಕ್ಕೆ ತಿರುಗಿವೆ. ಕಾಲುಗಳು ಸಹ ನಿಧಾನವಾಗಿ ದೇಹದಿಂದ ಹೊರಕ್ಕೆ ಜಾರಲಿದೆ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಇದು ನಿಮ್ಮ ಸಮಯ, ನಿಮ್ಮ ವಿಶ್ರಾಂತಿಯ ಸಮಯ. ಈಗ ನಿಧಾನವಾಗಿ ದೇಹದ ಅರಿವಿಕೆಗೆ ಬರೋಣ. ನಿಮ್ಮ ಪಾದದ ತುದಿಯಿಂದ ಹಿಡಿದು ತಲೆಯವರೆಗೆ ಪ್ರತಿಯೊಂದು ಭಾಗದ ಮೇಲೂ ಗಮನ ಹರಿಸಿ. ನಿಧಾನವಾಗಿ ನಿಮ್ಮ ಕಾಲಿನ ಬೆರಳುಗಳು, ಹಾಗೆ ಕಾಲಿನ ಪೂರ ಭಾಗ, ಮಂಡಿ, ತೊಡೆ, ಹಾಗೆ ಸೊಂಟ, ಈಗ ನಿಮ್ಮ ಹೊಟ್ಟೆ, ನಿಧಾನವಾಗಿ ನಿಮ್ಮ ಎದೆ ಭಾಗಕ್ಕೆ ಬನ್ನಿ, ಹಾಗೆ ನಿಮ್ಮ ಭುಜಗಳು ಮತ್ತು ತಲೆ. ದೇಹದ ಈ ಎಲ್ಲ ಭಾಗಗಳಲ್ಲಿಯೂ ಯಾವುದೇ ರೀತಿಯ ಎಳೆತ ಅಥವಾ ಬಿಗಿತ, ನೋವು ಅಥವಾ ಒತ್ತಡ ಇದೆಯೇ ಎಂದು ಗಮನಿಸಿ. ಹಾಗೆ ಪ್ರತಿ ಉಸಿರಾಟದಲ್ಲಿ ಉಸಿರು ಹೊರಹೋಗುವುದರ ಜೊತೆಗೆ ಆ ಬಿಗಿತ, ನೋವು, ಒತ್ತಡವನ್ನು ಹೊರಗೆ ಕಳುಹಿಸಿ. ಈಗ ನಿಧಾನವಾಗಿ ನಿಮ್ಮ ಉಸಿರಾಟದ ಅರಿವನ್ನು ಮಾಡಿಕೊಳ್ಳಿ. ನಿಧಾನವಾದ ಉಸಿರಾಟ. ನಿಮ್ಮ ಗಮನ ಪೂರ ನನ್ನ ಮಾತು ಹಾಗೆ ನಿಮ್ಮ ಉಸಿರಾಟದ ಮೇಲೆಯೇ ಇರಲಿ. ನಿಮ್ಮ ಹೊಟ್ಟೆ ಮತ್ತು ಎದೆ ಸಹಜವಾಗಿ ಪ್ರತಿ ಉಸಿರು ಒಳಗೆ ಹೋದಂತೆ ಏರುತ್ತದೆ, ಹಾಗೆ ಹೊರಗೆ ಬಂದಂತೆ ಇಳಿಯುತ್ತದೆ. ಈ ಅನುಭವವನ್ನು ಅನುಭವಿಸಿ. ನಿಧಾನವಾದ ಉಸಿರಾಟದೊಂದಿಗೆ ಏರಿಳಿತಗಳನ್ನು ಅನುಭವಿಸಿ. ಪ್ರತಿ ಉಸಿರಾಟದೊಂದಿಗೆ ನಿಮ್ಮ ದೇಹದ ಕಣಕಣಗಳಲ್ಲಿಯೂ ಶಾಂತಿ ತುಂಬುತ್ತಾ ಇದೆ. ನಿಧಾನವಾದ ಉಸಿರಾಟ. ಈಗ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲೇ ಹೇಳಿಕೊಳ್ಳಿ, ನಾನು ತುಂಬ ಆರೋಗ್ಯವಂತ ವ್ಯಕ್ತಿ. ನಾನು ತುಂಬ ಸಂತೋಷವಾಗಿದ್ದೇನೆ. ನನ್ನ ಸುತ್ತಲ ಪ್ರಪಂಚವೂ ಕೂಡ ತುಂಬ ಆರೋಗ್ಯಕರವಾಗಿ ಹಾಗೆಯೇ ಶಾಂತಿದಾಯಕದಿಂದ ಕೂಡಿದೆ. ನಾನು ನನ್ನ ಮನಸ್ಸಿನ ಶಾಂತಿ ಹಾಗೆ ಸ್ಪಷ್ಟತೆಯನ್ನು ಕಾಯ್ದುಕೊಳ್ತಾ ಇದ್ದೇನೆ. ಪ್ರತಿ ಬಾರಿಯ ಉಸಿರಾಟದೊಂದಿಗೆ ನನ್ನ ದೇಹದಲ್ಲಿ ಒಂದು ಹೊಸ ತಾಜಾ ಅನುಭವ ಉಂಟಾಗ್ತಾ ಇದೆ. ಹಾಗೆಯೇ ಪ್ರತಿ ಬಾರಿ ಉಸಿರು ಹೊರ ಹೋಗುತ್ತಾ ಇರಬೇಕಾದ್ರೆ ನನ್ನ ದೇಹದಲ್ಲಿ ಇರ್ತಕ್ಕಂತಹ ಒತ್ತಡ, ನೋವು, ದುಃಖ ಪ್ರತಿಯೊಂದು ಒಂದು ಗಾಢ ಹೊಗೆಯ ರೀತಿ ಹೊರಗಡೆ ಹೋಗ್ತಾ ಇದೆ. ನಾನು ಆರಾಮವಾಗಿದ್ದೇನೆ. ಈಗ ನಿಧಾನವಾಗಿ ನಾನು ಹೇಳಿರೋದನ್ನು ಹಾಗೆ ವಿಜುವಲೈಸ್ ಮಾಡ್ಕೊತಾ ಬನ್ನಿ. ನೀವು ನಿಮ್ಮ ಕಂಪ್ಯೂಟರ್, ಫೋನ್ ಅಥವಾ ನಿಮ್ಮ ಆಫೀಸ್ ಡೆಸ್ಕ್, ಹೀಗೆ
ನಿಮ್ಮ ಕೆಲಸದಲ್ಲಿ ಬಳಸುತ್ತಿರುವಂತಹ ವಸ್ತುಗಳಿಂದ ತುಂಬ ದೂರಕ್ಕೆ ಹೋಗ್ತಾ ಇದ್ದೀರಾ. ಅತ್ಯಂತ ಶಾಂತವಾದ ಒಂದು ಪರ್ವತದ ಸರೋವರದ ಬಳಿ ಇದ್ದೀರಾ ಅಂತ ಕಲ್ಪಿಸಿಕೊಳ್ಳಿ. ನಿಮ್ಮ ಸುತ್ತಲ ಪರಿಸರದಲ್ಲಿ ಯಾವುದೇ ರೀತಿಯ ವ್ಯಕ್ತಿಗಳಿಲ್ಲ. ಕೇವಲ ನೀವೊಬ್ಬರೇ. ನಿಮ್ಮ ಕಣ್ಮುಂದೆ ಒಂದು ಬಿಳಿ ಪರ್ವತ, ಕೇವಲ ಮಂಜಿನಿಂದ ಕೂಡಿರುವಂತಹ ಪರ್ವತ. ಆ ಪರ್ವತಗಳ ಮಧ್ಯದಿಂದ ಬಂದಂತಹ ನೀರಿನಿಂದಾಗಿ ಸೃಷ್ಟಿಯಾಗಿರುವಂತಹ ಒಂದು ತಣ್ಣಗಿನ ಸರೋವರ. ಆ ಸರೋವರದ ಒಂದು ಭಾಗದಲ್ಲಿ ನೀವು ಕುಳಿತಿದ್ದೀರಿ. ಗಾಳಿ ತುಂಬ ಶುದ್ಧವಾಗಿದೆ, ಹಾಗೆ ಒಂದು ತಣ್ಣಗಿನ ಅನುಭವವನ್ನು ನಿಮಗೆ ಕೊಡ್ತಾ ಇದೆ. ಪ್ರತಿ ಬಾರಿ ಗಾಳಿ ನಿಮ್ಮ ಮೂಗಿನ ಮೂಲಕ ಒಳಗೆ ಹೋದಾಗ ಒಂದು ತಣ್ಣಗಿನ ಅನುಭವ ನಿಮ್ಮ ಮೂಗಿನ ರಂಧ್ರಗಳಲ್ಲಿ ಉಂಟಾಗ್ತಾ ಇದೆ. ಒಂದು ನಿಧಾನವಾದ ಉಸಿರಾಟ. ಮನಸ್ಸು ಶಾಂತವಾಗಿ ಹಾಗೆ ಸ್ಪಷ್ಟತೆಯಿಂದ ಕೂಡಿದೆ. ನೀವು ನಿಧಾನವಾಗಿ ಸರೋವರದ ಬಳಿ ಹೋಗಿ ನೀರನ್ನು ವೀಕ್ಷಿಸ್ತೀರಾ. ಸರೋವರದ ನೀರು ಕನ್ನಡಿಯಂತೆ ಸ್ಪಷ್ಟವಾಗಿದೆ. ಯಾವುದೇ ರೀತಿಯ ಕೊಳಕು ನೀರಿನ ಮೇಲೆ ಕಾಣಿಸ್ತಿಲ್ಲ, ಯಾವುದೇ ರೀತಿಯ ಪಾಚಿ ಕೂಡ ನೀರಲ್ಲಿ ಕಾಣಿಸ್ತಿಲ್ಲ. ನೀರು ತುಂಬ ಸ್ಪಷ್ಟವಾಗಿ ಹಾಗೆ ಸ್ವಚ್ಛವಾಗಿ ಕಾಣಿಸ್ತಾ ಇದೆ. ಈಗ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಟಾಸ್ಕ್ಗಳು, ಕೆಲಸಗಳು, ಇಮೇಲ್ಗಳು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳು, ನಿಮ್ಮ ಮೀಟಿಂಗ್ಗಳು, ಹಾಗೆ ನಿಮ್ಮ ಕೆಲಸದ ಒತ್ತಡಗಳು, ಎಲ್ಲ ರೀತಿಯ ನೋವುಗಳು, ಇದನ್ನು ನಿಧಾನವಾಗಿ ಮುಚ್ಚಿ ಆ ಸರೋವರಕ್ಕೆ ಎಸೆದು ಬಿಡ್ತೀರ. ನಿಮ್ಮ ಎಲ್ಲ ರೀತಿಯ ನೋವುಗಳು, ಟಾಸ್ಕ್ಗಳು, ಇಮೇಲ್, ಮೀಟಿಂಗ್ಗಳು ಎಲ್ಲ ನೀರಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಅದು ಹಾಗೆ ದೂರ ಹೋಗ್ತಾ ಪ್ರತಿಯೊಂದು ಕೂಡ ಕರಗಿ ಹೋಗ್ತಿದೆ. ನಿಮ್ಮ ಎಲ್ಲ ರೀತಿಯ ಜವಾಬ್ದಾರಿಗಳು ಕೂಡ ನೀರಿನಲ್ಲಿ ಹಾಗೆ ಕರಗ್ತಾ ಇದೆ. ನಿಮ್ಮ ಮನಸ್ಸು ತುಂಬ ಅಂದರೆ ತುಂಬ ಹಗುರವಾಗಿದೆ. ನೀವು ಈಗ ಸಂಪೂರ್ಣ ಮುಕ್ತರಾಗಿದ್ದೀರಿ. ನಿಮ್ಮ ಜವಾಬ್ದಾರಿಗಳಿಂದ, ನಿಮ್ಮ ಮೀಟಿಂಗ್ಗಳಿಂದ, ನಿಮ್ಮ ಇಮೇಲ್ಗಳಿಂದ, ಹಾಗೆ ಪ್ರತಿಯೊಂದು ವಸ್ತುವಿನಿಂದ. ಸರೋವರದಲ್ಲಿರುವಂತಹ ಒಂದು ಶಾಂತಿ ನಿಮ್ಮ ದೇಹದೊಳಗೆ ಹರಿತಾ ಇದೆ. ಹೀಗೆ ಸರೋವರದ ನೀರು ಶಾಂತವಾಗಿದೆ, ಹಾಗೆ ನಿಮ್ಮ ಮನಸ್ಸು ಕೂಡ ಶಾಂತಿದಾಯಕವಾಗಿದೆ. ನಿಧಾನವಾದ ಉಸಿರಾಟ. ಸುತ್ತಲಿನ ಪ್ರಪಂಚ
ಮಂಜು ತುಂಬಿರುವಂತಹ ವಾತಾವರಣ, ಕನ್ನಡಿಯಂತೆ ಶುಭ್ರವಾಗಿರುವಂತಹ ಸರೋವರ, ತಾಜಾ ಅನುಭವ ನಿಮ್ಮ ದೇಹದಲ್ಲಿ ಒಂದು ಸಕಾರಾತ್ಮಕ ಮನೋಭಾವವನ್ನು ಉಂಟು ಮಾಡ್ತಾ ಇದೆ. ನೀವು ಎಲ್ಲ ಜವಾಬ್ದಾರಿಗಳಿಂದ ಮುಕ್ತರು. ಇದು ಕೇವಲ ನಿಮ್ಮ ಸಮಯ. ಈಗ ನಿಮ್ಮ ಮನಸ್ಸಿನಲ್ಲಿ ಆ ಪ್ರಶಾಂತವಾದಂತಹ ಪರ್ವತ, ಹಾಗೆ ವಿಶಾಲವಾದಂತಹ ನೀಲಿ ಆಕಾಶ, ಆ ಮಂಜಿನಿಂದ ಬರ್ತಿರುವಂತಹ ತಣ್ಣಗಿನ ಗಾಳಿ ನಿಮ್ಮ ದೇಹವನ್ನ ತಲುಪಿ ಒಂದು ತಣ್ಣಗಿನ ಸ್ಪರ್ಶವನ್ನ ನೀಡ್ತಾ ಇದೆ. ಈ ಸ್ಪರ್ಶವನ್ನ ಅನುಭವಿಸಿ. ನಿಮ್ಮ ಮನಸ್ಸು ಪ್ರಶಾಂತವಾದ ಪರ್ವತದ ಹಾಗೆ, ವಿಶಾಲ ಆಕಾಶದ ರೀತಿ, ತಂಗಾಳಿಯ ಹಾಗೆ ನಿಮ್ಮ ಮನಸ್ಸು ಶಾಂತವಾಗಿದೆ. ಯಾವುದೇ ರೀತಿಯ ನೋವು, ದುಃಖ, ಒತ್ತಡ ನಿಮ್ಮ ಮನಸ್ಸಿನಲ್ಲಿ ಇಲ್ಲ. ಈಗ ನಿಮ್ಮ ಸಂಪೂರ್ಣ ದೇಹವು ನೆಲದ ಮೇಲೆ ಆಳವಾಗಿ ಮುಳುಗಿದೆ. ನಿಮ್ಮ ಗಮನ ಕೇವಲ ಪರ್ವತದ ಹತ್ತಿರನೇ ಇದೆ. ನೀಲಿ ಆಕಾಶದಲ್ಲಿ ಆ ತಣ್ಣಗಿನ ಗಾಳಿಯಲ್ಲೇ ಮುಳುಗಿದೆ. ಈಗ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಹೇಳಿ, ನಾನು ಆರೋಗ್ಯವಂತ ವ್ಯಕ್ತಿ. ನಾನು ನನ್ನ ಮನಸ್ಸಿನ ಶಾಂತಿ ಹಾಗೂ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳುತ್ತೇನೆ. ಎಲ್ಲ ರೀತಿಯ ಒತ್ತಡಗಳು ಬಂದಾಗಿಂದಲೂ ಕೂಡ ನಾನು ಧೈರ್ಯದಿಂದ ಎದುರಿಸುತ್ತೇನೆ ಮತ್ತು ಶಾಂತವಾಗಿ ಇರುತ್ತೇನೆ. ಹೀಗೆ ಹೇಳುತ್ತಾ ನಿಧಾನವಾಗಿ ನೀವು ಕಲ್ಪನಾ ಲೋಕದಿಂದ ಹೊರಗೆ ಬರ್ತೀರಾ. ಮೊದಲು ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಿಧಾನವಾದ ಉಸಿರಾಟ. ಪ್ರತಿ ಬಾರಿ ಉಸಿರು ಒಳಗೋದಂತೆ ದೇಹ ಹಿಗ್ಗುತ್ತಾ ಇದೆ, ಹಾಗೆ ಉಸಿರು ಹೊರಗೆ ಬರ್ತಾ ದೇಹ ಕುಗ್ಗುತ್ತಾ ಇದೆ. ನಿಮ್ಮ ಹೊಟ್ಟೆ ಎದೆ ಕೂಡ ಅದೇ ಅನುಭವವನ್ನು ಅನುಭವಿಸ್ತಾ ಇದೆ.
ನಂತರ ನಿಧಾನವಾಗಿ ನಿಮ್ಮ ಗಮನ ಪೂರ ದೇಹದ ಮೇಲೆ ಬರಲಿ. ನಿಮ್ಮ ದೇಹದ ಪ್ರತಿಯೊಂದು ಭಾಗಗಳು ಕೂಡ ತುಂಬ ಹಗುರವಾಗಿದೆ, ಹಾಗೆ ವಿಶ್ರಾಂತಿದಾಯಕವಾಗಿದೆ. ನಿಧಾನವಾದ ಉಸಿರಾಟ. ಈಗ ನಿಧಾನವಾಗಿ ನಿಮ್ಮ ಕಾಲುಗಳು ಹಾಗೆ ಕೈ ಬೆರಳುಗಳನ್ನು ಆಡಿಸಿ ನಿಧಾನವಾಗಿ ನಿಮ್ಮ ದೇಹದ ಪ್ರತಿ ಭಾಗವನ್ನು ಅಲುಗಾಡಿಸಿ ಮ್ಯಾಟಿನ ಮೇಲೆ ಕುಳಿತುಕೊಳ್ಳಿ. ಯೋಗ ನಿದ್ರೆಯ ನಂತರ ಆದಷ್ಟು ಹೊತ್ತು ಒಪ್ಪಂಟಿಯಾಗಿರಲು ಪ್ರಯತ್ನಿಸಿ, ಹಾಗೆ ನಿಮ್ಮ ದೇಹದಲ್ಲಿರುವ ಒಂದು ವಿಶ್ರಾಂತಿಯ ರೀತಿಯನ್ನು ಅನುಭವಿಸಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.